ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ನಾಳೆಯಿಂದ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆಯನ್ನ ನಡೆಸೋಕೆ ತೆರೆಮರೆಯಲ್ಲಿ ಎಲ್ಲವೂ ಸಿದ್ಧತೆ ಆಗ್ತಾ ಇದೆ. ನಾಳೆಯಿಂದ ಹೋರಾಟ 3 ದಿನಗಳ ಕಾಲ ಆಗಸ್ಟ್ 9, 10, 11 3 ದಿನ ಪಾದಯಾತ್ರೆ ಮಾಡೋದು ಅನ್ನೋ ಒಂದು ತೀರ್ಮಾನ ಆಗ್ತಾ ಇದೆ. ನಾಳೆಯಿಂದ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆಗೆ ಜೆಡಿಎಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುವಂತ ನಡಿಗೆ ಇದು. ಬಿಡದಿಯ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ಹೆಜ್ಜೆಯನ್ನ ಹಾಕಲಾಗುತ್ತೆ. ಜಂಟಿ ಯಾತ್ರೆ ಬಗ್ಗೆ ಮೈತ್ರಿ ಸಭೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ನಾಯಕರು. ನಾಳೆ ಬೆಳಗ್ಗೆ ದಳಪತಿಗಳಿಂದ ಚಾಮುಂಡೇಶ್ವರಿ ದರ್ಶನ, ಬಳಿಕ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ. ಪೊಲೀಸ್ ಇಲಾಖೆ ಅನುಮತಿ ನೀಡಿದ್ರೆ ಪಾದಯಾತ್ರೆ, ಇಲ್ಲವಾದ್ರೆ ಬಸ್ನಲ್ಲಿ ಫ್ರೀಡಂ ಪಾರ್ಕ್ ವರೆಗೂ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡೋದು ರಾಜ್ಯ ಸರ್ಕಾರದ ವಿರುದ್ಧ. ಮೊದಲನೇದಾಗಿ ನೀವು ಬಿಡದಿ ಟೌನ್ಶಿಪ್ನ ಮಾಡಿಕೂಡ್ದು, ಯೋಜನೆಯನ್ನು ಕೈ ಬಿಡಬೇಕು. ಇದೇ ಅವರ ಮೇನ್ ಅಜೆಂಡಾ. ಒನ್ಲೈನ್ ಅಜೆಂಡಾ ಏನು? ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸೋದು, ಹೋರಾಟವನ್ನು ಮಾಡೋದು. ಈಗಾಗಲೇ ಬೈರಮಂಗಲದಲ್ಲಿ ಪಾದಯಾತ್ರೆ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ. ಇನ್ನೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಜೊತೆಗೆ ಬಹಿರಂಗ ಚರ್ಚೆ ಆಹ್ವಾನವನ್ನು ನೀಡಿ ಪ್ರತಿಭಟನೆಯನ್ನು ನಡೆಸಿದ್ರು ಎಚ್.ಡಿ. ಕುಮಾರಸ್ವಾಮಿ. ಈಗ ಮತ್ತೊಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸೋಕೆ ದಳಪತಿಗಳು ಅಖಾಡಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ, ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಿ ಆದ ಮೇಲೆ ದಳಪತಿಗಳು ಈ ಹೋರಾಟಕ್ಕೆ ರಣಕಹಳೆಯನ್ನು ಊದ್ತಾರೆ. ಇನ್ನು ನಾಳೆಯಿಂದ ಹೋರಾಟ ಆರಂಭ ಆಗ್ತಾ ಇರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಜೊತೆ ಚರ್ಚೆಯನ್ನು ಮಾಡಲಿಕ್ಕೆ ಈಗ ಜೆಡಿಎಸ್ನ ನಾಯಕರುಗಳು ಸಭೆಯನ್ನು ಸೇರಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ. ಮಾಹಿತಿಯನ್ನು ನೀಡಲಿಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜು, ನಾಳೆಯಿಂದ 3 ದಿನಗಳ ಕಾಲ ನಡೆಯುವಂಥ ಪಾದಯಾತ್ರೆ, ಈಗ ದಳಪತಿಗಳು ಏಕಾಂಗಿಯಾಗಿ ಪಾದಯಾತ್ರೆಯನ್ನು ಮಾಡ್ತಾರೋ ಅಥವಾ ನೇರವಾಗಿ ಬಿಜೆಪಿ ಸಾಥನ್ನ ಕೊಟ್ಟು ಮೈತ್ರಿ ಯಾತ್ರೆಯೋ ಅನ್ನೋ ಪ್ರಶ್ನೆ. ಅದಕ್ಕೆ ಇವತ್ತು ಸ್ಪಷ್ಟವಾಗಿ ಒಂದು ಚಿತ್ರಣ ಸಿಗೋ ಅಂತದ್ದು. ಮಂಜು, ಮಧುಸೂದನ್, ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡಬೇಕು ಅಂತ ಹೇಳಿ ನಾಳೆಯಿಂದ ಜೆಡಿಎಸ್ ಒಂದು ಬೃಹತ್ ಪಾದಯಾತ್ರೆಯನ್ನ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದರಲ್ಲೂ ಕೂಡ ಬಿಡದಿಯ ಬೈರಮಂಗಲದಿಂದ ಈ ಒಂದು ಪಾದಯಾತ್ರೆ ಆರಂಭವಾಗಿ 3 ದಿನಗಳ ಕಾಲ ಒಂದು ಪಾದಯಾತ್ರೆಯನ್ನ ಮಾಡಲಿಕ್ಕೆ ಈಗಾಗಲೇ ಒಂದಷ್ಟು ರೂಪುರೇಷೆಗಳನ್ನ ಜೆಡಿಎಸ್ ನಾಯಕರು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೆಸಲಿಕ್ಕೆ ಈಗಾಗಲೇ ಜೆಡಿಎಸ್ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಜೆಡಿಎಸ್ ನಾಯಕರು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಒಂದು ರೂಟ್ ಮ್ಯಾಪ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಏನಂದ್ರೆ ಮೊದಲಿಗೆ ಬೈರಮಂಗಲದಿಂದ ಬಿಡದಿಗೆ ಬರ್ತಾರೆ, ಬಿಡದಿಯಿಂದ ನೈಸ್ ರೋಡ್ ಜಂಕ್ಷನ್ ವರೆಗೂ ಬರ್ತಾರೆ. ನಂತರ ನೈಸ್ ರೋಡ್ ಜಂಕ್ಷನ್ ಇಂದ ಬೆಂಗಳೂರು ಸಿಟಿ ಅಂದ್ರೆ ಬೆಂಗಳೂರು ನಗರಕ್ಕೆ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಬರಬೇಕಾಗತ್ತೆ. ಆದ್ರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡಲಿಕ್ಕೆ ಒಂದಷ್ಟು ಕಾನೂನು ಅಡೆತಡೆಗಳಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅನುಮತಿ ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಜೊತೆಗೆ ಅಧಿಕಾರಿಗಳ ಜೊತೆ ಕೂಡ ಪೊಲೀಸ್ ಏನು ಜೆಡಿಎಸ್ ನಾಯಕರು ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ಒಂದ್ ವೇಳೆ ಅನುಮತಿ ಬೆಂಗಳೂರು ನಗರದಲ್ಲಿ ಅನುಮತಿಯನ್ನು ಕೊಟ್ಟರೆ ಏನು ನೈಸ್ ರಸ್ತೆಯಿಂದ ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆ ಮಾಡ್ತಾರೆ. ಇಲ್ಲದೆ ಆದ್ರೆ ಬಸ್ನಲ್ಲಿ ಆಗಮಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸಮಾವೇಶ ನಡೆಸಿ ಸರ್ಕಾರದ ವಿರುದ್ಧ ಚಾಟಿ ಬೀಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ನಾಳೆ ಬೆಳಗ್ಗೆ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಸುರೇಶ್ ಬಾಬು ಸೇರಿದಂತೆ ಹಲವು ಜೆಡಿಎಸ್ ನಾಯಕರು ಮೈಸೂರಿನ ಚಾಮುಂಡೇಶ್ವರಿ ತಾಯಿ ದರ್ಶನ ಪಡೆಯುತ್ತಾರೆ. ನಂತರ ಬಿಡದಿಯ ಬೈರಮಂಗಲದಲ್ಲಿ ಈ ಒಂದು ಪಾದಯಾತ್ರೆಗೆ ಕೇಂದ್ರ ಸಚಿವರಾಗಿರುವಂತಹ ಜೊತೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಚಾಲನೆ ಕೊಡಲಿದ್ದಾರೆ. ಅಲ್ಲಿಂದ ನೇರವಾಗಿ ಈ ಒಂದು ಪಾದಯಾತ್ರೆ ಆರಂಭ ಆಗುತ್ತೆ. ಈಗಾಗಲೇ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿ ಇಬ್ಬರು ಕೂಡ ಏನು ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳು ಸೇರಿದಂತೆ ಜಂಜಿ ಒಂದು ಯುವ ಜನತೆಗೂ ಕೂಡ ರೈತ ಮುಖಂಡರು ಮನವಿ ಮಾಡಿರುವಂತದ್ದು ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ. ಹಾಗಾಗಿ ಈ ಒಂದು ಪಾದಯಾತ್ರೆ ಮುಖಾಂತರ ಸರ್ಕಾರಕ್ಕೆ ಚಾಟಿ ಬೀಸಬೇಕು, ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು. ಯಾಕಂದ್ರೆ ಈ ಒಂದು ಬಿಡದಿ ಪ್ರದೇಶದಲ್ಲಿ ಸಾಕಷ್ಟು ಜನರು ರೈತರಿದ್ದಾರೆ, ಜೊತೆಗೆ ಇಲ್ಲಿ ಕೂಡ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಇಂಥ ಫಲವತ್ತಾದ ಭೂಮಿಯನ್ನ ಟೌನ್ಶಿಪ್ ಮಾಡೋದ್ರಿಂದ ಯಾವುದೇ ಅನುಕೂಲ ಇಲ್ಲ ಅನ್ನೋದು ಜೆಡಿಎಸ್ ನಾಯಕರ ಆರೋಪ ಆಗಿರುವಂತದ್ದು, ಜೊತೆಗೆ ಸ್ಥಳೀಯ ರೈತರ ಆರೋಪ ಆಗಿರುವಂತದ್ದು. ಹಾಗಾಗಿ ಈ ಒಂದು ಪಾದಯಾತ್ರೆಗೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಜೆಡಿಎಸ್ ನಾಯಕರು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕಾ ಬೇಡ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಹಾಗಾಗಿ ಇವತ್ತು ಈಗಾಗಲೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ಕೂಡ ಆರಂಭ ಆಗಿರುವಂತದ್ದು, ಜೆಡಿಎಸ್ ಬಿಜೆಪಿ ನಾಯಕರ ಒಂದು ಸಭೆ. ಈ ಸಭೆಯಲ್ಲಿ ಈಗಾಗಲೇ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ, ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್, ಜೊತೆಗೆ ಪರಿಷತ್ನ ವಿರೋಧ ಪಕ್ಷದ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ, ಜೊತೆಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸೇರಿದಂತೆ ಹಲವು ಜೆಡಿಎಸ್ ಬಿಜೆಪಿ ನಾಯಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ.
ಈ ಸಭೆಯಲ್ಲಿ ಪ್ರಮುಖವಾಗಿ ನಾಳೆಯಿಂದ ಆರಂಭವಾಗುವಂತ ಏನು ಪಾದಯಾತ್ರೆ ಅಂದ್ರೆ ಈ ಪಾದಯಾತ್ರೆಯಲ್ಲಿ ಬಿಜೆಪಿ ಕೂಡ ಭಾಗವಹಿಸೋದ್ರ ಬಗ್ಗೆ ಒಂದು ಆಸಕ್ತಿಯನ್ನು ತೋರಿದೆ. ಹಾಗಾಗಿ ಯಾವ ರೀತಿ ಜಂಟಿಯಾಗಿ ಒಂದು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಸಭೆಯಲ್ಲಿ ಚರ್ಚೆ ಆಗುವಂತದ್ದು. ಜೊತೆಗೆ ಹಿಂದೆ ಏನು ಮೊನ್ನೆ ಕೂಡ ಒಂದಷ್ಟು ಅಂದ್ರೆ ಅದರಲ್ಲೂ ಕೂಡ ಏನು ಕಾವೇರಿ ವಿಚಾರದಲ್ಲಿ ಬಿಜೆಪಿ ನೇರವಾಗಿ ಮಂಡ್ಯದಲ್ಲಿ ಪ್ರತಿಭಟನೆ ಮಾಡ್ತು. ಆ ಸಂದರ್ಭದಲ್ಲಿ ಕೂಡ ಜೆಡಿಎಸ್ ನಾಯಕರ ಆಹ್ವಾನ ಕೊಟ್ಟಿಲ್ಲ. ಜೊತೆಗೆ ಬಿಡದಿ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಮೊದಲೇ ದಿನಾಂಕ ಘೋಷಣೆ ಮಾಡಿದ್ರು ಬಿಜೆಪಿ ನಾಯಕರು. ಆ ನಂತರ ಮರುದಿನವೇ ಜೆಡಿಎಸ್ ನಾಯಕರು ಒಂದು ಏನು ದಿನಾಂಕವನ್ನು ನಿಗದಿ ಮಾಡ್ತಾರೆ. ಹಾಗಾಗಿ ಒಂದಷ್ಟು ಗೊಂದಲಗಳಿದೆ. ಈ ಗೊಂದಲಗಳೆಲ್ಲ ಕೂಡ ಬ್ರೇಕ್ ಹಾಕಿ ನಾಳೆಯಿಂದ ನಡೆಯುವಂತಹ ಪಾದಯಾತ್ರೆ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ. ಈಗಾಗಲೇ ಆರ್ ಅಶೋಕ್ ಹೇಳಿರೋ ಪ್ರಕಾರ ಅಂದ್ರೆ ಈ ಜಂಟಿಯಾಗಿ ಹೋರಾಟ ಪಾದಯಾತ್ರೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಘೋಷಣೆ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಸಭೆಯ ನಂತರ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಅಥವಾ ಜಂಟಿಯಾಗಿ ಒಂದು ಪಾದಯಾತ್ರೆ ಮಾಡಬೇಕಾ ಅಥವಾ ಏಕಾಂಗಿಯಾಗಿ ಪಾದಯಾತ್ರೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಕುಮಾರಸ್ವಾಮಿ ಅಥವಾ ಆರ್ ಅಶೋಕ್ ಇಬ್ಬರು ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.